ಕಾರ್ಯಕ್ರಮ ಯಶಸ್ವಿಯಾಗಿದೆಯಾ ಸರ್? ಯಶಸ್ವಿ ಅನ್ನಂತೆ ಡಬಲ್ ಯಶಸ್ವಿ ಆಗಿದೆ. ಇವತ್ತೇನು ಬಿಜೆಪಿ ಮತ್ತು JDS ಅವರೇನು ಪಾದಯಾತ್ರೆ ಅವೆಲ್ಲ ಸ್ಕ್ರಾಪ್ ಆಗಿದೆ. ಅವ್ರು ಮಾಡೋ ಕೆಲಸಗಳು ಅಕ್ರಮಗಳನ್ನ ಇವತ್ತು ಸಿದ್ದರಾಮಯ್ಯ ಮೇಲೆ ಹೇಳ್ತಾರೆ. ಸಿದ್ದರಾಮಯ್ಯ ಇವತ್ತು ಅವ್ರೇನು ಯಾವುದೋ ತಗೊಂಡಿಲ್ಲ, ಯಾವುದೋ ಜಾಗ ವರ್ಗಾವಣೆ ಮಾಡ್ಕೊಂಡು ಅಷ್ಟೇ ಬಿಟ್ಟರೆ ಹೊರತು ಅದೇ JDS ಮತ್ತು JDS ಕುಮಾರಸ್ವಾಮಿ ಅವರು 21ನೇ ವಯಸ್ಸಲ್ಲಿ ಅವರು 13,000 ಸ್ಕ್ವೇರ್ ಫೀಟ್ ಇವತ್ತು ಮೂಡಲ್ಲಿ ತಗೊಂಡಿದ್ದಾರೆ. ಇವತ್ತು ಡಾಕ್ಯುಮೆಂಟ್ ಎಲ್ಲ ದಾಖಲೆ ಸಮೇತ ಸಿಕ್ಕಿದೆ. ಇವತ್ತು ನಮ್ಮವರು ಸಿದ್ದರಾಮಯ್ಯ ಯಾವುದೇ ಥರದ್ದು ಸಿಕ್ಕಿಲ್ಲ. ಆದರೆ ನಮಗೆ ಇವ್ರ ವಿರುದ್ಧವಾಗಿ ಮಾಡ್ತಾವ್ರೆ. ಯಾವುದೇ ಪಾದಯಾತ್ರೆ ಮತ್ತು ಯಾವುದೂ ಸಹ ಅವ್ರು ಮಾಡತಕ್ಕಂಥ ಇದು ಸಹ ಇವತ್ತು ಯಶಸ್ಸಾಗಲ್ಲ. ಇವತ್ತೇನು ಸಿದ್ದರಾಮೋತ್ಸವ ಕಾರ್ಯಕ್ರಮ ಏನಿತ್ತು ಅದಕ್ಕಿಂತ 10ರಷ್ಟು ಜನ ಸೇರಿದ್ದಾರೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಕೆಳಗಿಳಿಸಕ್ಕೆ ಯಾವುದೇ ಕಾರಣಕ್ಕೂ BJP JDS ಯಾರೇ ಬಂದರೂ ಸಹ ಅವ್ರನ್ನ ಬೆಳೆಸಕ್ಕೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಬಂದಿರೋ ಜನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಸಿದ್ದರಾಮಯ್ಯ ಬೆಂಬಲ, ಕಾಂಗ್ರೆಸ್ನ ಬೆಂಬಲ, DK ಶಿವಕುಮಾರ್ ಏನು ಬೆಂಬಲ ಇದೆಯೋ ಇವತ್ತು ಇದು ನೋಡ್ರೆ ಗೊತ್ತಾಗುತ್ತೆ. ಇವತ್ತು ಈಗ ಆಗಲೇ ನಡ್ಕೊಂಡು ಬರ್ತಾರೆ ಅವರು. ನಾಳೆ ಗೊತ್ತಾಗುತ್ತೆ ನಿಜವಾಗ್ಲೂ ಮೀಸಲು ಇದೆ ಬರಬೇಕಾ ಬಡವಾ ಅಂತ. ಯಾಕೆ ಭಯ ಗೊತ್ತಾಗಿದೆ. ಅಷ್ಟು ಜನ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪರವಾಗಿ ಇವತ್ತು ಜನ ಅವರು ಆಂದೋಲನಕ್ಕೆ ಭಾಗವಹಿಸಿದ್ದಾರೆ. ಕೊಟ್ಟಿರೋ ನೋಟಿಸ್ಗೆ ಅದು ನಿಜವಾಗ್ಲೂ ಯಾವುದಿಲ್ಲ ಸುಂದಾಗುತ್ತೆ. ಯಾಕಂದರೆ ಯಾವುದೇ ಥರದ್ದು ಅವ್ರಿಗೆ ಕೊಟ್ಟಿರುವಂಥದ್ದು ನೋಟಿಸು ಸಹಕಾರಿಗಳು ಕೇಳಬೇಕು ಕೊಟ್ಟಿದ್ದಾರೆ. ಆದರೆ ನಾವು ಕೊಟ್ಟಿರೋ ನೋಟಿಸ್ ತಗೊಂಡು ನಿಜವಾಗ್ಲೂ ಜೈಲಿಗೆ ಹೋಗ್ತಾರೆ ಅವ್ರು ಗ್ಯಾರಂಟಿ. ಏನು ಕುಮಾರಸ್ವಾಮಿ ಮತ್ತು ಇವರೆಲ್ಲ ಏನು ಹಗರಣ ಮಾಡಿದಾರೋ ಜೈಲಿಗೆ ಹೋಗ್ತಾರೆ ನೋಡಿ. ಈಗಾಗಲೇ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ. ಈ ಸಮಾವೇಶ ಮುಗಿದು ನಾಳೆ ಸಹ ನಾವು ಸಹ ಒಂದು ರಾಜ್ಯಪಾಲರಿಗೆ ಕೊಡುವಂತ ಇದೆ. ನಮ್ಮ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಕೊಡ್ತಾರೆ. ಹೌದು, ಅವರು ರಾಜ್ಯಪಾಲರವರು BJP ಪರವಾಗಿದ್ದಾರೆ, JDS ಪರವಾಗಿದ್ದಾರೆ. ಅವ್ರು ಕರೆಕ್ಟಾಗಿ ಜನತೆ ಪರವಾಗಿರ್ಬೋದು. ರಾಜ್ಯಪಾಲರು ಯಾವುದು ರಾಜಕೀಯ ಮಾಡಬಾರ್ದು. ರಾಜ್ಯಪಾಲರು ಜನ ಪರವಾಗಿ ಕೆಲಸ ಮಾಡಬೇಕು ಹೊರತು BJP ಮತ್ತು JDS ಪರವಾಗಿ ರಾಜ್ಯಪಾಲ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಸಮಾವೇಶ ಬಂದಿರೋ ಜನನೇ ಗೊತ್ತಾಗುತ್ತೆ ಕಾಂಗ್ರೆಸ್ ಬೆಂಬಲ ಏನಿದೆ. ಇವತ್ತು ಯಾವುದೇ ಥರ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಏನು ಮಾಡೋಕ್ಕಾಗಲ್ಲ. ಅವರು ಇವ್ರೇನು ನಡ್ಕೊಂಡ್ಬರ್ಲಿ ನಾಳೆ ಉಳ್ಕೊಂಡ್ಬಂದ್ರು ಅಷ್ಟೇ. ಯಾವುದೇ ಸರ್ಕಾರ ಬೀಳ್ಸೋಕ್ಕಾಗಲ್ಲ. ನಮ್ಮದೇ ಸರ್ಕಾರ ಇರುತ್ತೆ. 5 ವರ್ಷ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತೆ ಸರ್. ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರ.